ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೇರ್ ಕೇರ್ ಪ್ಯಾಕನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಡ್ರೈ ಆಗಿದೆಯಾ ನಿಮ್ಮ ಹೇರು ಆ್ಯಂಡ್ ತುಂಬ ಒರಟಾಗಿದೆಯಾ, ಬ್ಲ್ಯಾಕ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಈ ಹೇರ್ ಪ್ಯಾಕನ್ನು ನೀವು ಮನೆಯಲ್ಲೇ ತಯಾರಿಸ್ಕೋಬಹುದು. ಹಾಗಾದರೆ ಈ ಹೇರ್ ಕೇರ್ ಪ್ಯಾಕನ್ನು ಯಾವ ರೀತಿ ಮಾಡೋದು, ಇದರಿಂದ ಆಗುವಂಥ ಬೆನಿಫಿಟ್ಸ್ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಂದಂತೂ ಕರ್ಲಿ ಹೇರು. ಈ ಗೊಂಗುರು ಕೂದಲಿನ ಸಮಸ್ಯೆ ಏನಪ್ಪ ಅಂದರೆ ಬಹಳಷ್ಟು ಬೇಗ ಒರಟಾಗ್ಬಿಡುತ್ತೆ. ನಮಗೆ ಅದೊಂಥರ ಇರಿಟೇಷನ್ ಅಂತಲೇ ಅನ್ನಿಸ್ಬೋದು. ಬಟ್ ಈ ರೀತಿಯಾದಂಥ ಹೇರ್ ಕೇರ್ ಪ್ಯಾಕನ್ನು ಅಥವಾ ಹೇರ್ ಕೇರ್ ಟಿಪ್ಸನ್ನು ನಾವು ವೀಕ್ಲಿ 1 ಟೈಮ್ ಆರ್ 2 ಟೈಮ್ಸ್ ಈ ರೀತಿ ಫಾಲೋ ಮಾಡ್ತಾ ಬಂದರೆ ಇರುವಂಥ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೋಬಹುದು. ನನಗಂತೂ ಈ ಹೇರ್ ಪ್ಯಾಕನ್ನು ಯೂಸ್ ಮಾಡ್ತಾ ನನ್ನ ಒಂದು ಹೇರು ತುಂಬ ಸಾಫ್ಟ್ ಆದಂಥ ಫೀಲನ್ನು ಕೊಡ್ತಾ ಇದೆ. ನೋಡಿ, ನನಗಂತೂ ಮೊದಲ ಇದ್ದಂತಹ ಶೈನಿಂಗು, ಈಗಿರುವಂಥ ಶೈನಿಂಗು ಆ್ಯಂಡ್ ಮೊದಲು ತುಂಬ ಒರಟಾಗಿತ್ತು, ಇವಾಗ ತುಂಬ ಸಾಫ್ಟ್ ಫೀಲನ್ನು ಕೊಡ್ತಾ ಇದೆ ಆ್ಯಂಡ್ ತುಂಬ ಬ್ಲ್ಯಾಕಾಗಿ ಕೂಡ ಕಾಣಿಸ್ತಿದೆ ಹೇರು. ಸೊ ಕಂಟಿನ್ಯೂಸ್ಲಿ ಇದು ಫಸ್ಟ್ ಟೈಮ್ ನಾನು ಕೂಡ ಯೂಸ್ ಮಾಡ್ತಾ ಇರುವಂತಹ ಒಂದು ಹೇರ್ ಪ್ಯಾಕು. ಬಟ್ ನೀವು ಕಂಟಿನ್ಯೂಸ್ಲಿ ವಾರದಲ್ಲಿ 2 ಬಾರಿ ಅಥವಾ ಮಂತ್ಲಿ 2 or 3 ಟೈಮ್ಸ್ ಯೂಸ್ ಮಾಡ್ತಾ ಬಂದರೆ ಒಂದು ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ. ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಸಿಂಪಲ್ ಪ್ರಾಡಕ್ಟ್ಸ್ಗಳು. ಅದು ಯಾವುದು ಅಂತ ಮತ್ತು ಹೇಗೆ ಯೂಸ್ ಮಾಡಬೇಕು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಇದು ಬಹಳಷ್ಟು ಕರ್ಲಿ ಹೇರ್ ಇರೋರಿಗೆ ತುಂಬ ಸೂಕ್ತವಾದಂಥ ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಆಲೋವೆರಾವನ್ನು ಯೂಸ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ಯೂಸ್ ಮಾಡಬಹುದು, ಒಂದು ಜೆಲ್ ಆಗಿರ್ಬೋದು ಅಥವಾ ನ್ಯಾಚುರಲ್ ಆಲೋವೆರಾ ಪ್ಲಸ್ ಒಂದು ಮೊಟ್ಟೆ. ಸೊ ನಾನು ಪೂರ್ತಿ ಪ್ರಮಾಣದಲ್ಲಿ ಒಂದು ಮೊಟ್ಟೆಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ ಮತ್ತು ಒಂದು ಫೋಕನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಬಹಳ ಸಿಂಪಲ್ಲು. ನೀವು ಇಲ್ಲಿ ಆಲೋವೆರಾ ಜೆಲ್ಲು ಅಥವಾ ಆಲೋವೆರಾ ನ್ಯಾಚುರಲ್ ಜೆಲ್ಲನ್ನು ಬೇಕಾದರೂ ಯೂಸ್ ಮಾಡ್ಬೋದು, ಬಟ್ ನಿಮಗೆ ಬಿಟ್ಟಿರೋದು. ಸೊ ಇವಾಗ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಇದೇ ರೀತಿ ನೀವು ಮಾಡ್ಬೋದು, ತುಂಬ ಸಿಂಪಲ್ ಅಷ್ಟೇ. ಜಸ್ಟ್ ನೀವು 1 hour ವೆಯ್ಟ್ ಮಾಡಿ ವಾಶ್ ಮಾಡಿಕೊಂಡ್ರೆ ಮುಗೀತು. ಸೊ ಇವಾಗ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಎಗ್ಗನ್ನು ಈ ರೀತಿ ಮಾಡಿಕೊಂಡು ಬೀಟ್ ಮಾಡ್ಕೋಬೇಕು ಚೆನ್ನಾಗಿ. ಸೊ ಎಗ್ಗನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಬೀಟ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ಆಲ್ಮೋಸ್ಟ್ ನೀವು ಫೋಕಲ್ಲೇ 2 or 3 ಮಿನಿಟ್ಸ್ ಈ ರೀತಿ ಚೆನ್ನಾಗಿ ಮಿಕ್ಸಪ್ ಮಾಡ್ತಾ ಹೋದರೆ ಅದು ಚೆನ್ನಾಗಿ ಈ ರೀತಿ ಕಂಪ್ಲೀಟ್ ಆದಂತಹ ಒಂದು ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ಆ್ಯಂಡ್ ಇವಾಗ ಸ್ವಲ್ಪ ಆಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಆಲೋವೆರಾ ಜೆಲ್ ಯೂಸ್ ಮಾಡೋದ್ರಿಂದ ತುಂಬ ಹೇರ್ ಪ್ರಾಬ್ಲಮ್ಸ್ ಇರೋರಿಗೆ ಹೇರ್ ಸ್ಟ್ರೈಟ್ನಿಂಗ್ ಆಗಿರುತ್ತೆ, ಶೈನಿಂಗ್ ಬರುತ್ತೆ. ಸೊ ಈ ವೇಡೆ ಇಂಗ್ರೀಡಿಯೆಂಟ್ಸ್ ನೋಡಿ, ಇವಾಗ ನಾನು ಕೋಮಿಂದ ಹೇರನ್ನು ನೀಟಾಗಿ ಬಾಚ್ಕೋತಾ ಇದ್ದೀನಿ. ಈ ಸ್ಟೆಪ್ಪನ್ನು ನೀವು ಫಾಲೋ ಮಾಡ್ತಾ ಬರಬೇಕು. ನೀಟಾಗಿ ಬಾಚ್ಕೊಂಡು ಸಿಕ್ ಇಲ್ಲದೇ ಇರೋ ರೀತಿ ನೀವು ಕಂಪ್ಲೀಟಾಗಿ ಸಿಕ್ಕನ್ನು ಬಿಡಿಸ್ಕೊಳ್ತಾ ಹೋಗಬೇಕು. ಗಾಯ್ಸ್, ನೋಡಿದ್ರೆ ಅಲ್ವಾ ತುಂಬ ಸಾಫ್ಟ್ ಆದಂಥ ಫೀಲನ್ನು ಕೊಡ್ತಾ ಇದೆ. ಈ ಹೇರ್ ಪ್ಯಾಕನ್ನು ನೀವು ಯೂಸ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ.